ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಿಯಾ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ತಿನ್ನೋದ್ರಲ್ಲಿ. ಸೊ ಅವಳಿಗೆ ಕಲ್ತ್ ಬಿಟ್ಟಿದ್ದೀನಿ ಅಂತ ಹಾಕೊಂಡ್ ಪ್ಲೇಟಲ್ಲಿ ತಿಂತಾ ಇರಬೇಕು. ನೋಡಿ ನೀವೇ. ಸೊ ನೇಟಿವ್‌ಗೆಲ್ಲ ಹೋಗಿ ಬಂದು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅದಕ್ಕೆ 3-4 ಡೇಸ್ ನಂಗೆ ಟೈಮ್ ಬೇಕಾಯ್ತು ಸೆಟ್ ಮಾಡ್ಲಿಕ್ಕೆ. ಮನೆಯೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಸೆಟ್ ಆಗೋಷ್ಟರಲ್ಲಿ ಇಷ್ಟು ಟೈಮ್ ಹಿಡೀತು. ಸಿಯಾ ಸೂಪರ್ ಅಂತಿದ್ದಾಳೆ ನೋಡಿ. ಇವತ್ತಿನ ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ಮನೆಯಲ್ಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಸ್ಕಿಪ್ ಆದ್ರಿಂದ ನಾನು ಕಸ್ಟರ್ಡ್‌ನ ಒಂದೊಂದು ದಿನ ತಗೋತಾ ಇದ್ದೀನಿ. ಸೊ ಅದನ್ನ ನಿಮ್ಗೆಲ್ರಿಗೂ ತೋರಿಸೋಣ ಅಂತ ಈ ಲಾಗ್ ಮಾಡ್ತಾ ಇರೋದು. ಮನೇಲಿ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಕೂಡ ಇರುತ್ತೆ, ಫ್ರೂಟ್ಸ್ ಕೂಡ ಇರುತ್ತೆ. ಹಾಲು ಕೂಡಾನು ಎಲ್ರ ಮನೆಯಲ್ಲೂ ಡೈಲಿ ಇರುತ್ತೆ. ಸೊ ಇದು ಪೌಡರ್ ಒಂದು ತಂದಿಟ್ಕೊಬಿಟ್ರೆ ಯಾವಾಗಲಾದ್ರೂ ಎಮರ್ಜೆನ್ಸಿ ಬೇಕಾದಾಗ ಮಾಡ್ಕೋಬೋದು. ನಾನು ಮನೇಲಿ ಏನಿದೆನೋ ಅದನ್ನೇ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಫ್ರೂಟ್ಸ್ ಕೂಡ ಕಡಿಮೆನೇ ಅಷ್ಟೇನೆ ಯೂಸ್ ಮಾಡ್ತಾ ಇರೋದು. ಹಾಗೆ ಇದಕ್ಕೆ ಏನೇನು ಬೇಕೋ ಎಲ್ಲ ತೋರಿಸ್ತಾ ಇದ್ದೀನಿ. ಇಷ್ಟು ನಾನು ಪೌಡರ್ ತೊಗೊಂಬಿಟ್ಟು ಮೊದಲಿಗೆ ಹಾಲನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಇಷ್ಟು ಪೌಡರ್ ತೊಗೊಂಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಇನ್ನು ಫ್ರೂಟ್ಸ್‌ನ ಹಾಲಲ್ಲಿ ಈ ಪೌಡರ್ ಮಿಕ್ಸ್ ಮಾಡುವಾಗ ಕಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ. ಈ ಮಿಕ್ಸ್‌ನ ಚೆನ್ನಾಗಿ ಮಾಡ್ಕೋಬೇಕು. ಒಂಚೂರು ಕೆಳಗಡೆ ಎಲ್ಲ ಅಂಟ್ಕೊಂಡಿರುತ್ತೆ ಅದೆಲ್ಲ ಬಿಡಬೇಕು. ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಪೌಡರ್ನ ಕುದಿಯೋ ಹಾಲಿಗೆ ಇದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಯಾವ ಥರ ಅಂದರೆ ನಿಮಗೂ ತೋರಿಸ್ತೀನಿ ಬನ್ನಿ. ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಮತ್ತು ತಳದಲ್ಲಿ ಹತ್ಕೊಬಿಡುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಲಾಸ್ಟಲ್ಲಿ ತಿಕ್ಕಾಗಿ ಬಂದಮೇಲೆ ನಾನು ಫ್ರೂಟ್ಸ್ ಆ್ಯಡ್ ಮಾಡಿ ಆಫ್ ಮಾಡ್ತೀನಿ ಅಷ್ಟೇ. ಕಸ್ಟರ್ಡ್ ರೆಡಿ. ಶುಗರ್ ಬೇಕಂದರೆ ಆ್ಯಡ್ ಮಾಡ್ಕೋಬೇಕು. ಡಯಟ್ ಮಾಡ್ತಾ ಇರೋರು ಶುಗರ್ ಏನಾದರೂ ಇಷ್ಟ ಇಲ್ಲ ಅನ್ನೋರು ಶುಗರ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಆ್ಯಕ್ಚುಲಿ ಫ್ರೂಟ್ಸಲ್ಲೆಲ್ಲ ಸ್ವೀಟ್ನೆಸ್ ಇರುತ್ತಲ್ವ. ಸೊ ಶುಗರ್ನ ನಾವು ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಪ್ರವೀಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ. 2 ಗ್ಲಾಸ್ ಅಂತೂ ಆರಾಮಾಗಿ ತಿಂತಾನೆ. ಅದಕ್ಕೆ ಅವ್ನು ಬರೋ ಅಷ್ಟರಲ್ಲಿ ಮಾಡೋಣ ಅಂತ ಮಾಡಿ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಡೋಣ ಅಂತ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಹೆಲ್ದಿ ಆಗಿ ರೆಸಿಪಿ ಏನಾದರೂ ತೊಗೊಂಡು ಮತ್ತೆ ನಾನು ಬರ್ತೀನಿ. ಆ್ಯಕ್ಚುಲಿ ಸಿಯಾ ನೋಡ್ಕೊಳ್ಳೋಕ್ಕೆ ಒಬ್ಬರೇ ಇರೋದ್ರಿಂದ ನನಗೆ ಟೈಮ್ ಸಿಗ್ತಾ ಇಲ್ಲ. ನಾನು ಲಾಗ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದೀನಿ. ಬಟ್ ನನಗೆ ಟೈಮ್ ಇದ್ದಾಗ ನಾನು ಮಾಡಿ ನಿಮ್ಗೆಲ್ರಿಗೂ ತೋರಿಸ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.